ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ನಾವು ಇವತ್ತು ಎಲ್ಲಿ ಬಂದೀವಿ ಅಂದರೆ ನಮ್ಮ ತವ್ರ ಮನೆಗೆ ಬಂದೀನಿ ನೋಡಿರಿ. ನೋಡಿರಿ ನಮ್ಮ ತಮ್ಮ ನೆಂತಿ ರಂಗೋಲಿ ನೋಡ್ರಿ ಎಷ್ಟು ಚಂದ ಹಾಕ್ಯಾರ, ವೆಲ್ಕಮ್ ಹಾಕ್ಯಾರ. ನಮ್ಮ ಅಕ್ಕಿಲ್ ನೋಡ್ರಿ ಜಾಕ ಮಾಡಿ ಹಾಗೆ ನಿತ್ತಾನ. ಹಾಯ್ ಮಾಡಿ ಹೆಂಗೆ ಹಾಯ್ ಮಾಡೋದು ಮುಖದ ಕಡೆ ರಂಗೋಲಿ ಹಾಕ್ಯಾರ್ರಿ. ನಿನ್ನೆನೆ ಬಂದೀವ್ರಿ ಜಾತ್ರೆಗೆ. ಒಳಗಡೆ ಹೋಗೊಂಡು ಬರ್ರಿ, ಏನೇನು ಮಾಡಕತ್ತಾರ ತೋರಿಸ್ತೀನಿ. ಇನ್ನೂ ಅರ್ಧ ಮಂದಿ ಮಕ್ಕೊಂಡೈತ್ರಿ. ಮುನ್ಕೊಂಡ್ರಿ ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗಕ್ಕೆ ಬಂದೈತ್ರಿ ನೋಡ್ರಿ. ಅಮ್ಮಂದ ಪೂಜೆ ನಡೆದೈತ್ರಿ. ಆಯಿ ಸ್ವಲ್ಪ ಪೂಜೆ ಮಾಡಾಕತ್ತಾರ. ಆಯಿ ಅಮ್ಮನ ಪೂಜೆ ಮಾಡಾಕತ್ತಾರ. ದರ್ಶನ ಮಾಡ್ಕೊರಿ ನೀವು ಕೂಡ ಎಲ್ಲಮ್ಮ ದೇವಿದು. ಏನೋ ತೋರ್ಸಲ್ಲ ನೋಡಿ ಶಿವು. ಇಲ್ಲಿ ಜಗಲಿ ಮ್ಯಾಗ ಆಯಿ ಇದು ಕುಂಡ್ರಂಗಿಲ್ಲ ಈ ಕಡೆ ಮಾಡ್ಯಾರಿ. ಗ್ಯಾಸ್ ಕಟ್ಟಿ ಮ್ಯಾಗ ಕನ್ನಡಿ ಹಾಕ್ಯಾರ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಹೆಂಗೆ ಗೊತ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಸ್ಕಿಪ್ ಮಾಡೋದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಎಲ್ಲಮ್ಮ ದೇವಿ ಮ್ಯಾಗ ಯಾಕೆಲ್ಲ ಬಾಳ್ ಮಾಡ್ಯಾರ ನಂದು. ದೇವಿ ದರ್ಶನ ಮಾಡ್ಕೊರಿ ನೀವು ಕೂಡ. ಹಾಗೆ ಲೈಕ್ ಮಾಡಿ. ಎಲ್ಲಮ್ಮ ದೇವಿ ಯಾರ ಮನೆ ದೇವ್ರು ಅಂತ ಎಲ್ಲರೂ ಕಮೆಂಟ್ ಮಾಡಿರಿ. ನಮ್ಮ ಮನೇಲಿ ಅಂತೂ ದೇವಿ ಆರಾಧನೆ ತುಂಬಾನೇ ಇದೆ ರೀ. ಎಲ್ಲರೂ ಮನ್ಯಾಗ ನಮ್ಮ ತವ್ರ ಮನೆ ಕಡೆನೂ ದೇವಿ ಇದು ರೀ. ಗಂಡ ಮನೆ ದೇವ್ರು ಕೂಡ ಎಲ್ಲಮ್ಮ ದೇವಿ ನೋಡ್ರಿ. ಪೂಜೆ ಮಾಡಾಕತ್ತಾರೆ ಅವರು. ಅವ್ವ ಏನು ಮಾಡತ್ತಾಳ ನೋಡೋಣ ಬರ್ರಿ. ಈ ಕಡೆ ಕೆಳಗ ನೋಡ್ರಿ ಅವೊಂದು ಕೆಲಸ ನಡೆದೈತ್ರಿ. ಸೊಸ್ತ್ಯಾರು ಬಂದರು, ಮೊಮ್ಮಕ್ಳು ಬಂದರು, ಅವ್ರ ಕೆಲಸ ಅವ್ರಿಗೆ ತಪ್ಪಿದಲ್ಲ ರೀ. ಹಾಗಲಕಾಯಿ ಹೊಳಾಕತ್ತಾಳ ನೋಡ್ರಿ. ಕಾಯಿಪಲ್ಲೆ ತಂದಾರೆ, ಕಾಯಿಪಲ್ಲೆ ಕಟ್ ಮಾಡಾಕತ್ತಾರ. ಈ ಕಡೆ ಚಾ ಮಾಡಾಕಿಟ್ಟಾರ ಗ್ಯಾಸ್ ಕಟ್ಟಿ ಮ್ಯಾಗ. ಕರಿ ಚಾ, ನಿನ್ನಿದು ಕಟ್ಟಿನ ಸಾಂಬಾರು ರೀ. ನಿಮ್ಮ ಜಗ್ ಇಲ್ಲೇ ಇಡಬೇಡ್ರಿ, ಇಲ್ಲೇ ಇಟ್ಕೊಂಡು ಬಿಡ್ತಾರ ಅವ್ರ ಕಬ್ಬಿನ ಹಾಲಿಂದ. ಹಿಂಗೈತೆ ನೋಡ್ರಿ ನಮ್ಮ ಮನೆ ತವ್ರ ಮನೆ. ಅಲ್ಲಿ ಮ್ಯಾಲ್ಗಡೆ ಆರ್ಸಿರಿ, ಕೆಳಗಡೆ ಬಂದ್ರೆ ಪತ್ರಾಸ್ ಮನೆ ರೀ. ನೋಡ್ರಿ ಸೊಸಿ ರೀ ನಮ್ಮ ಭಾಗ್ಯವಂತಿ. ಕಸ ಹೊಡ್ಬೇಕ್ರಿ ಇನ್ನು. ಎಬಸ ಅಕ್ಕಿಲ್ಲ ಮಾಮಗಳನ್ನ ಎಬಸ ಎಲ್ಲ ಹಂಗೆ ಮಕ್ಕೊಂಡಾರ ನೋಡ್ರಿ. ನಮ್ಮ ಅರುಣ, ಅಭಿಷೇಕ ಒಟ್ಟರು ಮಕ್ಕೊಂಡಾರ. ಕಬ್ಬಿನ ಹಾಲಿನ ಗಾಡಿ ಬಂದೈತ್ರಿ. ಬರೀ ಮತ್ತೆ ಸಿಗ್ತೀನಿ ರೀ. ಮನೆ ಕೆಲಸ ಮುಗಿಸ್ಕೊಂಡು ಬನಶಂಕರಿ ದೇವಿ ದರ್ಶನ ಮಾಡ್ಕೋಬೇಕಂತ ಬಂದಿದ್ದೀವಿ ನೋಡಿ. ಈ ದೇವಿ ಸನ್ನಿಧಾನ ಮೂರ್ತಿ ಪ್ರತಿಷ್ಠಾಪನೆ ಹೆಂಗಂದ್ರೆ ಸ್ನೇಹಿತರೆ, ಎಲ್ಲವೂ ಬಾಗಿಲು ಕಟ್ಟನೆ ಇದ್ರ ಕಟ್ಟನೆ ಇರ್ತೈತೆ ರೀ. ತಳಕ್ಕೆ ಮೂರ್ತಿ ಮಾಡಿ. ಇದು ಏನೈತಿ ನಮ್ಮ ಎಡಕಿನ ಬಾಜು ಆಪೋಸಿಟ್ ಐತ್ರಿ. ನಾವು ಹೋಗೋಣ ನೇರವಾಗಿ ನಮ್ಮ ದೃಷ್ಟಿ ದೇವಿ ಮುಖದ ಮ್ಯಾಗ ಬೀಳೋದು ಬಿಟ್ಟು ಸೈಡ್ ಬರ್ತೈತ್ರಿ. ದೇವಿ ಹೆಂಗಂದ್ರೆ ರೀ ಹುಸಿನ ನುಂಗ್ಯಾರ ರೀ. ಈ ಜಡಿ ಕೂಸ್ಕೊಳ್ಳು ಈ ಮನೆ ದೇವಸ್ಥಾನದಾಗ ಬಿಡಂಗಿಲ್ಲ ರೀ. ಹಾಗೆ ನೆದ್ರಿಗೆ ಕೂಡ ಹಾಕಂಗಿಲ್ಲ. ಗರ್ಭಿಣಿಯರಂತೂ ಹಾಯ್ದೇ ಇಲ್ಲ. ಈ ದೇವಿ ನೆಳ ಕೆಡ್ಕೊಳಂಗಿಲ್ಲ ನೋಡ್ರಿ. ಯಾಕಂದ್ರೆ ಖುಷಿನ ನುಂಗ್ಯಾರ ರೀ. ಯಾವ್ದು ಹಿಂದೆ ಒಂದು ಸಲ ದೇವಸ್ಥಾನದಾಗ ದೇವ್ರಿಗೆ ಬಂದಂಥ ಭಕ್ತ ದೇವ್ರಿಗೆ ಬಂದವರು ಖುಷಿನ ಬಿಟ್ಟು ಇಲ್ಲಿ ಗುಡಿ ಮುಂದೆ ಬಿಟ್ಟು ತಾವು ಏನೋ ಮನ್ಯಾಗ ಮರ್ತಿರತ್ರಿ. ಕಾಯಿ ಏನು ಇದನ್ನ ಕಡೆನ ಮರ್ತಿರತ್ತ ತೊಗೊಂಡು ಬರೋದ್ರಾಗನ ಆಕೆ ಆ ಖುಷಿನ ನುಂಗಿದಂಥ ಚರಿತ್ರೆ ಇದ್ರಿ. ಬಾಯಾಗ ನೋಡಿದ್ರೆಲ್ಲ ಹಲ್ಗಡೆ ಬರೋದು ಕಾಲಾಗ. ಅಲ್ಲಿದ್ದು ಬಂದು ಒಕ್ಕಲು ಚಾಲು ಆಗಿತ್ತು ರೀ. ಒಕ್ಕಲು ನೋಡಿ ನಮ್ಮ ಸಮುದಾಯದವರನ್ನ ಹೋಗ್ತಾರೆ. ಇಲ್ಲಿ ಆರ್ಮಿಗೆ ಹೋದವರು, ಪೊಲೀಸ್ ಇಲಾಖೆ ಎಲ್ಲ ಇದನ್ನು ಪ್ರಯತ್ನ ಮಾಡ್ತಾರೆ. ಜಾಸ್ತಿ ಪೊಲೀಸ್ ಆದಾಗ ಆರ್ಮಿ ಇದ್ದವ್ರನ್ನ ಜಾಸ್ತಿ ಮೇಲ್ಗಡೆ ಒಂದು ಸ್ವಲ್ಪ ಹಾಯಿ ಕೊಡ್ತಾರೆ. ಎಲ್ಲರೂ ಭರ್ತಿ ಇರ್ತಾರೆ. ಅವ್ರಿಗೇನ ಮ್ಯಾಲೆ ಹಚ್ಚಾಕ ಟ್ರೈ ಮಾಡ್ತಾರೆ. ಕೆಳಗಡೆ ಇದ್ದವ್ರು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ನೋಡಿ. ಅಲ್ಲಿಂದ ದೇವಿ ದರ್ಶನ ಮಾಡ್ಕೊಂಡು ಹೋದಾಗ ಸ್ಟಾರ್ಟ್ ಆಗಿತ್ತು. ಅಲ್ಲೇ ಬಾಜು ಮಕ್ಕಳು ನೋಡಿ. ಇದು ನಮ್ಮೂರು ಅಗಶಿ ನೋಡಿ. ನಮ್ಮ ತವ್ರ ಮನೆ ಬಂದ್ಬಿಟ್ಟು ಬಿಜಾಪುರ ಜಿಲ್ಲಾ ತಿಕೋಟ ತಾಲೂಕು ಹೊನ್ನಾಳ ಗ್ರಾಮ ರೀ.
ಇದು ದೇವಿದು ಜಾತ್ರೆ ಅಂತೂ ಪ್ರಸಿದ್ಧ ಐತಿ. ಒಂದು ತಿಂಗಳ ಆಯಿತು ವಿಡಿಯೋ ಹಾಕಿಲ್ಲ. ಒಂದು ತಿಂಗಳ ಹಿಂದೆ ಆಗಿರೋಂಥ ಜಾತ್ರೆ ಇದು. ಇವತ್ತು ಹಾಕ್ತೀನಿ ಅಂದರೆ ನನ್ನ ಮೊಬೈಲ್ ಕೈ ಕೊಟ್ಟಿದ್ದಕ್ಕೆ ಆ ಥರ ಆಯ್ತು. ಫೋನ್ ಕನ್ಸಲ್ಟಿ ಆಗಲ್ಲ ಕನ್ನಡಕ್ಕೆ ಕನ್ಸಲ್ಟಿ ಮೊಬೈಲ್ ಸಿಕ್ಕಾಪಟ್ಟೆ ದೇವಿ ದಿನ ಸಿಗ್ತಾರೆ. ಯಾಕಂದರೆ ನೀರು ಗೊತ್ತಿದೆ ಅದಕ್ಕೆ ಏರ್ಬಾರ್ದು ಅಂದ್ಕೊಂಡು ಅಂಬ್ಲಿ ಇದು ಹಾಕ್ತಾರೆ ಮ್ಯಾಲ್ಗಡೆ ಹುಂಚಿಕಾಯಿ ರಾಡಿ ನೀರು ಗೊಜ್ಜೋದು ಈ ಥರ ರೀ. ಯಾಕಂದರೆ ಇವ್ರ ಕೈಲಿ ಆಗಲಿಲ್ಲ ಅಂದ್ರೆ ಬ್ಯಾರೆದು ಸಮುದಾಯದವರು ಮ್ಯಾಲ್ಗಡೆ ಹೋಗ್ಬೇಕು ಅಂದ್ಕೊಂಡು ಆ ಥರ ಎಲ್ಲ ಅವ್ರು ಹತ್ತಬಾರ್ದಂಥ ಪ್ರಯತ್ನ ಮಾಡ್ತಾ ಇರ್ತಾರೆ ರೀ. ಇವ್ರಿಗೆ ಆಗಬಾರ್ದು ನಮ್ಗೆ ಕೊಡಬೇಕಲ್ಲ ಈ ಚಾಜ ಅಂತ ಅಂದ್ಕೊಂಡು ಎಲ್ಲರೂ ಸೈಡ ಈಗ ನಮ್ಮಲ್ಲಿ ಬಡಿಗೆರ್ ಹತ್ತಾರಲ್ಲೇ ಅವರು ನೀರು ಗೊಜ್ತಾ ಇರ್ತಾರೆ. ಕುಂಬಾರು ಬಡಿಗೆರು ನಮಗೆ ಕೊಡಂಗಿಲ್ಲಲ್ಲ ಇವರು ಈ ಕಾಸ್ಟ್ನವರು ನಮಗೆ ಕೊಡಂಗಿಲ್ಲ ಅಂದ್ಕೊಂಡು ಇದು ಮಾಡ್ತಿರ್ತಾರೆ. ಒಂದು ಮೂಲೆ ನಿತ್ತಲೇನ ಸಿಕ್ಕಾಪಟ್ಟೆ ಬೆವ್ರಿ ಬ್ಯಾಸ್ಗೆ ದಿನದಾಗನ ಜಾತ್ರೆಗಳು ಆಗ್ತಾವ್ರಿ. ಯಾವ ಥರ ಹತ್ತಾರೆ ನೋಡ್ರಿ. ಯಾರು ಊರಲ್ಲೆಲ್ಲ ಈ ಥರ ಓಕಳಿ ಕಂಬ ಹತ್ತಿ ಇನ್ನೂ ಇದೆ ಈ ರೂಢಿ ಜಾತ್ರೆಯಲ್ಲಿ ಅಂತ ಅನ್ನೋದು ಕಮೆಂಟ್ ಮಾಡಿರಿ. ಆದಷ್ಟು ಜಾತ್ರೆ ವಿಡಿಯೋ ಲೇಟ್ ಮಾಡಿ ಹಾಕ್ತಾಯಿದ್ದೀನಿ, ಸಾರಿ ನೋಡ್ರಿ. ಅಗಸಿ ಬಾಗಿಲು ನೋಡ್ರಿ, ಇದೇ ಊರ ಮೊದಲ್ರಿ ಈ ಅಗಸಿ ಈಚೆ ಕಡೆನೇ ಇತ್ತತ್ರೆ. ಇವಾಗ ಏನೈತಿ ಸಿಕ್ಕಾಪಟ್ಟೆ ಲಾಂಗ್ ಆಗಿದೆ ಸ್ನೇಹಿತರೆ, ನೋಡಬಾರ್ದು ಅಷ್ಟು ದೊಡ್ಡದೈತ್ರಿ. ನಮ್ಮ ಮನೆಗಳು ಈ ಅಗಸಿ ಬಾಗಿಲ್ದಿಂದ 1 ಕಿಲೋಮೀಟ್ರ್ ಸಮೀಪ ಆಗ್ತಾವ್ರಿ, ಅಷ್ಟು ದೂರ ಐತ್ರಿ. ನಾವು ನಮ್ಮ ತವ್ರ ಮನೆ ರೀ. ಅವಾಗೆಲ್ಲ ಇದು ಅಗಸಿ ಆಚೆ ಕಡೆ ದಾಟಿ ಹೊರಗೆ ಹನುಮಪ್ಪನ ಗುಡಿ ಐತ್ರಿ. ಅಗಸಿ ಬಾಜುನ ಆಂಜನೇಯನ ಗುಡಿ ಐತ್ರೆ. ನಮ್ಮ ಸ್ಕೂಲ್ 5ನೇ ಕ್ಲಾಸ್ ಮುಗಿದಿರೋದೆಲ್ಲ ಆಂಜನೇಯನ ಗುಡಿ ಬಾಜುನ ಮುಗ್ದೈತ್ರಿ. ಇವಾಗೆಲ್ಲ ಅದು ಕಟ್ಟಡ ಕೆಡವಿ ದಾಸೋಗ್ದು ಅಡುಗೆ ಮಾಡೋಕ್ಕೆ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಒಂದೇ ಜಾಗದಾಗ ನಮ್ಮ ಮನೆ ಬಾಜುನ ಈಗ ಹೊಸ ಸಾಲಿಗೋಣ ಕಟ್ಟಡ ಮಾಡ್ಯಾರ. ನೋಡ್ರಿ ಯಾವ ಥರ ಇರ್ತಾ ಇದ್ದಾರೆ. ಮೇಲ್ಗಡೆ ಪಂಚಾಯತಿ ಅಗಸಿ ಮೇಲ್ಗಡೆನ ಮತ್ತೊಂದು ರೂಮ್ ಕಟ್ಟ್ಯಾರೆ. ಮಸ್ತ್ ಐತ್ರಿ. ನಮ್ಮೂರು ನೋಡೋಕೆ 2 ಕಣ್ಣು ಸಾಲಂಗಿಲ್ಲ ರೀ. ಡ್ರೋನ್ ಕ್ಯಾಮ್ರಾ ಬಿಟ್ಟು ಎಲ್ಲವನ್ನೂ ಸೆರೆ ಹಿಡ್ದಿದ್ದಾರೆ. ಅಲ್ಲಿ ಲೈವಲ್ಲಿ ತೋರಿಸ್ತಾ ಇದ್ರಿ. ಮೊಬೈಲಲ್ಲಿ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಕೂಡ ನಮ್ಮೂರಿಂದ ಡ್ರೋನ್ ಕ್ಯಾಮ್ರಾದಿಂದ ಎಲ್ಲನೂ ಜಾತ್ರೆ ವೀಕ್ಷಣೆ ಮಾಡಿದ್ದಾರೆ. ಮನೆ ಒಳಗಡೆ ಕೂತ್ಕೊಂಡವ್ರು ಎಲ್ಲರೂ ರೀ. ಇವಾಗ ನೋಡಿ ಯಾವ ಥರ ನೀರು ಗೋಸ್ತಾ ಇದ್ದಾರೆ ಸ್ನೇಹಿತರೆ. ಈ ಆಚರಣೆ ಯಾರ ಊರಲ್ಲೆಲ್ಲ ಇದೆ ಹಾಗೆ ಜಾತ್ರೆ ತುಂಬಾ ಮಿಸ್ ಮಾಡ್ಕೊಂಡಿವ್ರು ನಮ್ಮ ಅಣ್ಣನ. ಈ ಜಾತ್ರೆ ಆಯಿತು, ಮೊನ್ನೆ ನಮ್ಮ ಅಕ್ಕಾರ ಊರಲ್ಲಿ ಹೋಗಿರೋ ಜಾತ್ರೆ ಆಯಿತು. ನನಗೆ ಎಡಿಟ್ ಮಾಡೋಕ್ಕೇ ಮೊಬೈಲ್ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ವಿಡಿಯೋ ಎಲ್ಲ ನಮ್ಮ ಯಜಮಾನ್ರ ಮೊಬೈಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಇವಾಗ ಅಪ್ಲೋಡ್ ಮಾಡಕತ್ತಿದ್ದೀನಿ ಸ್ನೇಹಿತರೆ. ಹಿಂದೆ ಹೆಂಗೆ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ತುಂಬಾ ಸಪೋರ್ಟ್ ಬೇಕಾಗ್ತೈತಿ. ಅದಕ್ಕೆ ನೋಡಿರಿ ಯಾವ ಥರ ಮ್ಯಾಗೆ ಏರಾಕತ್ತಾರ. 3 ಸ್ಟೆಪ್ ಇರ್ತಾವೆ ಸ್ನೇಹಿತರೆ ಅವರಿಗೆ. 3 ಚಾನ್ಸ್ ಅತ್ತಾರಲ್ಲ, ಇವಾಗ ಹಗ್ಗ ಬಿಡ್ತಾ ಇದ್ದಾರೆ ನೋಡಿ. ಆಯ್ತು ರೀ, ಲಾಸ್ಟ್ ಚಾನ್ಸ. 3ನೇ ಚಾನ್ಸಿಗೆ ಏರ್ಬೇಕ್ರಿ ಅವರು. 3 ಚಾನ್ಸ್ ಆಯಿತು ಅಂದ್ರೆ ಅದ್ರೊಳಗಡೆ ಹತ್ತಿರ ಚಲೋ ರೀ. ಹತ್ತಲಿಲ್ಲ ಅಂದರೆ ಬೇರೆದವ್ರಿಗೆ ಹೋಗಿಬಿಡ್ತೈತ್ರಿ. ಮ್ಯಾಲ್ಗಡೆ ನೋಡ್ರಿ ಆರ್ಮಿಗೆ ಹೋದವ್ರು ಅದಾರಿ. ಅವರು ಮ್ಯಾಲ್ಗಡೆ ಹೋಗಿ ಹತ್ತಾ ಇದ್ದಾರೆ. ಇಬ್ಬರು ಹೋದ್ರಿ. ಇವರು ಕೂಡ ಆರ್ಮಿಗೆ ಹೋದವ್ರು ಅದಾರಿ. ಎಲ್ಲ ನಮ್ಮ ಕಾಸ್ಟ್ದವ್ರ ನೋಡಿ ಸ್ನೇಹಿತರೆ. ತುಂಬಾ ಅಲ್ಲಿ ನಮ್ಮ ತವ್ರ ಮನೆಯಲ್ಲಿ ಜಾಸ್ತಿ ಪೊಲೀಸು ಆರ್ಮಿ ಪೊಲೀಸ್. ನಮ್ಮ ವಾರ್ತ ಅಣ್ಣ ತಮ್ಮರ ಅವ್ರದ್ದು ಏನು ಇದು ಐತಿರ್ಲ ಎಲ್ಲರೂ ಡ್ರೋನ್ ಕ್ಯಾಮ್ರಾ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಸ್ವಲ್ಪ ಜೂಮ್ ಹಾಕಿ ತೋರಿಸಿದ್ದೀನಿ. ವಿಡಿಯೋ ಬಣ್ಣ ಗೋಸ್ತಾ ಇದ್ರಿ ಅಲ್ಲಿ. ಎಲ್ಲ ಮಂದಿ ಆ ಕಡೆ ಈ ಕಡೆ ಆಗಿಬಿಟ್ರೆ ನೋಡ್ರಿ. ಹೆಣ್ಮಕ್ಳ ಕಡೆನೇ ಬಣ್ಣ ಬತ್ರಿ ಸರಿದು ಬಿಟ್ರಿ. ಓಕಳಿ ಮುಗಿತಂದಾಗನ ಬಣ್ಣ ಗೊಜ್ಜಾಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾವು ನಿಂತಿರೋದು ಇಲ್ಲಿ ಚೌಡಿ ಕಟ್ಟಿ ಮಗ್ಲ ನಾಟಕ ಸ್ಟೇಜ್ ಇರ್ತೈತಿ ಸ್ನೇಹಿತರೆ. ಯಾವಾಗೂ ಅಲ್ಲೇ ಸ್ಟೇಜ್ ಇರ್ತೈತಿ. ಡ್ರೋನ್ ಕ್ಯಾಮ್ರಾ ನೋಡ್ರಿ ಮ್ಯಾಲ್ಗಡೆ ಯಾವ ಥರ ತೇರ್ತಾ ಇದೆ ರೀ. ಡ್ರೋನ್ ಕ್ಯಾಮ್ರಾದಿಂದ ನಾವು ವಿಡಿಯೋ ಎಲ್ಲನೂ ಜಾತ್ರೆ ನೋಡೋಕೆ ಸಾಧ್ಯ ಆಯ್ತು ರೀ. ಜನಸಂಖ್ಯೆ ಜಾಸ್ತಿ ರೀ. ಈಗ ಯಾವುದು ಮೊದ್ಲಿನ ಥರ ಅಲ್ಲೇ ಕಾಣಿಸ್ತೈತೆ ಅನ್ನಂಗಿಲ್ಲ. ಒಬ್ಬರ ಮ್ಯಾಗ ಒಬ್ಬರು ನಿಂತ್ಕೊಂಡು ನೋಡಾಗ ಏನೂ ಕಾಣಂಗಿಲ್ಲ ರೀ. ಈಗ ಕ್ಯಾಮ್ರಾ ಮಾಡ್ಯಾರಲ್ಲ ಎಲ್ಲ ಕಡೆನೂ ಸ್ಕ್ರೀನ್ ಅಲೌಟ್ ಮಾಡ್ಯಾರ. ಎಲ್ಲ ಕಡೆ ಅಲ್ಲೆಲ್ಲಿಗೆ ಸೆರೆ ಹಿಡ್ದು ಇವು ಡ್ರೋನ್ದಾಗ ಏನು ಬರ್ತೈತೆ ರೀ ಎಲ್ಲನೂ ನೋಡೋಕೆ ಸಾಧ್ಯ ಐತೆ ರೀ. ಇಲ್ಲಾಂದ್ರೆ ನಾವು ಸಣ್ಣಗಿರ್ತಾಗ ಜಾಸ್ತಿ ಆ ದೇವಿ ದರ್ಶನ ಮಾಡಿದವ್ರಿ. ಈಗಂತರೂ ದೂರಿಂದ ಕೈ ಮುಗಿದು ಬಂದುಬಿಡ್ತೀವಿ. ಹೋಗ್ಬೇಕಾ ಜಾತ್ರೆಗೆ ಎಲ್ಲ ರೆಡಿ ಆಗೋದು ಹೋಗೋದ್ರಿ. ಈ ಥರ ಮಾಡ್ತಿದ್ವಿ. ಯಾವಾಗೂ ದೇವಿ ದರ್ಶನ ಆಗ್ತಿದ್ದಲ್ಲ. ಈ ವರ್ಷ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ದೇವ್ರ ಸನ್ನಿಧಾನಕ್ಕೆ ಕೂಡ ಹೋಗಿ ಬಂದೀವಲ್ಲ ಸ್ನೇಹಿತರೆ. ಅಕ್ಕಾರು ನೋಡ್ರಿ, ನಮ್ಮ ಅಕ್ಕಾರು ಇವರು
ಹೊಂಟಿರಿ ಮನೆಗೆ ಹೋಗೋಣ ಬರ್ರಿ ಅನ್ನಕತ್ತಾರೆ. ಮತ್ತು ಇನ್ನೂ ಕಾಯಿ ಹೊಡೆದಿಲ್ಲ ರೀ ಆಂಜನೇಯ ಕಾಯಿ ಹೊಡ್ಕೊಂಡು ಹೋಗೋಣ್ರಿ ಅಂತಂದೆ ರೀ. ಜಾತ್ರೆ ಕೋಕಳಿ ಮುಗಿಸ್ಕೊಂಡು ಮತ್ತು ಇನ್ನು ಇದಕ್ಕೆ ಹೋದಿವಿ ರೀ, ಯಾವುದಂದ್ರೆ ತೊಟ್ಲಾಗ ಕುಂಡ್ರದ್ರಿ. ಹಾಗೆ ಏನೋ ಅಂತಾರೆ, ಅದಕ್ಕೆ ಬರ್ತಾಯಿಲ್ಲ ನೋಡಿರಿ. ಜಾತ್ರೆ ಯಾವ ಥರ ಐತ್ರಿ ಜಾತ್ರೆ. ಆಂಜನೇಯನ ಗುಡಿಯಾಗನ ಕಾಯಿ ಮಾರಾಕತ್ತಿದ್ರಿ. ಅಲ್ಲಿದ್ದ ಕಾಯಿ ತೊಗೊಂಡು ಅಲ್ಲಿದ್ದಲ್ಲಿ ಹೊಡ್ಕೊಂಡು ಬಂದಿವ್ರಿ. ನಮ್ಮ ತಂಗಿ ನಾನು. ಅಕ್ಕ ಬರಲಿಲ್ಲ ರೀ, ನಾನು ನಿನ್ನೆ ಹೊಡ್ಕೊಂಡು ಹೋಗಿನಂದರೆ. ಅವರು ಕಬ್ಬಿನ ಹಾಲಿನ ಗಾಡಿ ತೊಗೊಂಡು ಬಂದಿದ್ರಿ. ಒಂದಿನ ಅಡ್ವಾನ್ಸ ಬಂದಿವ್ರಿ. ನಾವು ಲೇಟ್ ಮಾಡಿ ಹೋದ್ವಿ ನೋಡಿರಿ. ಆಂಜನೇಯನ ಅರ್ಚಕ್ರು ಇವರು ನನ್ನ ಕ್ಲಾಸ್ಮೇಟ, ಇವ್ರ ಮಗಳು ರೀ, ನಮ್ಮ ಕ್ಲಾಸ್ಮೇಟ ರೀ. ಆವಾಗಿಂದನೂ ಇವ್ರಿಗೆ ಐತ್ರಿ ಆಂಜನೇಯನ ಅರ್ಚಕ್ರು ಪೂಜೆ ಮಾಡೋದ್ರಿ. ಚಿಕ್ಕ ಗುಡಿ, ಮೂರ್ತಿ ಚಿಕ್ಕದ, ಕೀರ್ತಿ ದೊಡ್ಡದೈತ್ರಿ ಮೂರ್ತಿ ನೋಡ್ರಿ. ಬೆಳ್ಳಿ ಮೂರ್ತಿ ಐತ್ರಿ ಆಂಜನೇಯಂದು. ತುಂಬಾ ಪವರ್ಫುಲ್ ಆಂಜನೇಯ ರೀ. ಯಾವಾಗಲೂ ನಾವು ಸಾಲಿದಿ ಮುಗಿಸ್ಕೊಂಡು ಬಂದು ಅಲ್ಲಿದ್ದ ಪ್ರಿಯರ್ ಮಾಡ್ಕೊಂಡು ಬಂದಿವ್ರಿ. ಇಲ್ಲಿ ಆಂಜನೇಯ ನಮಸ್ಕಾರ ಮಾಡಿ ಹೋಗಿ ಸ್ಕೂಲ್ನಾಗ ಒಳಗಡೆ ಹಾಜರಿ ಕುಂಡಿರ್ತಿದ್ದೀವಿ. ಹಾಗೆ ಗುಡಿ ಹತ್ರ ಹುಂಚಿನ ಗಿಡ ಐತ್ರಿ, ಕೆಂಪು ಹುಂಚಿನ ಗಿಡ ಇತ್ತು ಸ್ನೇಹಿತರೆ. ಆವಾಗ ಹುಂಚಿನಕಾಯಿ ತೊಗೊಂಡು ಬಂದು ಆಂಜನೇಯನಿಗೆ ಹಾಕಿರೋ ಉಪ್ಪನ್ನ ಹಚ್ಕೊಂಡು ತಿಂತಿದ್ದೀವಿ ರೀ. ಈ ಗುಡಿ ಅದು ಎಲ್ಲ ತೆಗ್ದಾರೆ, ಎಲ್ಲ ಬೈಲ್ ಮಾಡಿ ಮಾರ್ಕೆಟ್ಗೆ ಜಾಗ ಇಲ್ಲ ತೇಳಿ ಮಾರ್ಕೆಟಿಂಗ್ ಮಾಡ್ತಾರೆ ಇಲ್ಲಿ ನೋಡ್ರಿ. ಆಂಜನೇಯನ ಕಾಯಿ ಇದು ಮಾಡಿದ್ವಿ ರೀ, ಪ್ರಸಾದ ಕೊಟ್ಟರು. ಈ ಕಡೆ ಇದು ಐತಿ ಹೋಮ ಸ್ನೇಹಿತರೆ. ಹೊರಗಡೆ ಬರ್ತಾ ಇದ್ದೀನಿ, ರಾವು ಬಂದೈತಿ. ಆ ಕಡೆ ಹಚ್ಚಿದ್ದಾಗಲೇ ಈ ಕಡೆ ಸೈಡ್ನ ಹಂಚಿನ ಗಿಡ ಐತ್ರಿ. ಹೂವಿನ ಅಲಂಕಾರ ಮಸ್ತ್ ಮಾಡಿರೋದು. ದೀಪೋತ್ಸವ, ಲಕ್ಷ ದೀಪೋತ್ಸವ ಆಗ್ತೈತಿ ವರ್ಷಕ್ಕೊಮ್ಮೆ. ಆವಾಗಂತೂ ನಾವು ಹೋಗಕ್ಕೆ ಆಗಂಗಿಲ್ಲ ರೀ, ಯಾಕಂದ್ರೆ ಚಿಕ್ಕವರಿದ್ದಾಗೆಲ್ಲ ನೋಡಿರೋದು. ಇವಾಗ ಮತ್ತೆ ನಮ್ಗೆ ನೆನಪು ಬಂದಂಗೆ ಆಗ್ತೈತಿ ಎಲ್ಲ ನೋಡೋಣ ಸ್ಥಳಗಳನ್ನ. ಯಾಕಂದರೆ ನನ್ನ ಬಿಜಿ ಲೈಫ್ ಒಳಗೆ ಹೋಗಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಚೋಟಿ ನೀನು ತಳಗ ದಡಪ ಸ್ನೇಹಿತರೆ. 80 ರೂಪಾಯಿ ಅದ್ರ ಟಿಕೆಟ್. ಫಸ್ಟ್ ಟೈಮ್ಗೆ ನಾನು ಹುಟ್ಟಿದ ಮೇಲೆ ಯಾವಾಗ ಈ ಥರದ ಸಿಕ್ಕಿದ್ದಿಲ್ಲ. ನಮ್ಮ ಅಕ್ಕನ ಮಗಳು ಎಲ್ಲರೂ ಟಿಕೆಟ್ ತೊಗೊಂಡವ್ರೆ. ಕೂತೀರಿ, ಕೂತು ಬಂದರಿ. ಅಲ್ಲಿದ್ದ ಚಕ್ರ ಬಂದಂಗೆ ಆಗಿರಿ. ಬಿ ಪಿ ಹೆಚ್ಚು ಕಡಿಮೆ ರೀ. ತಳಮಳ ಮುಂದೆ ಹಿಂದೆ ಆ ಕಡೆ ಈ ಕಡೆ ಈ ಥರ ಎಲ್ಲ ಆಗ್ತಿರ್ತೈತೆ ರೀ. ಪೂರಾ ಸಂಕಟ ಮಾಡ್ಕೋತ ಇಳ್ಯಾಕೆ ಬರಲಿಲ್ಲ. ಕೈ ಹಿಡ್ಕೊಂಡ್ಬಂದ್ರಿ. ಇಲ್ಲಿ ಒಂದು ಇದು ಇತ್ತು ತಾಡ್ಪತ್ರಿ ಇತ್ತು ಉಸುಕ್ ಮ್ಯಾಗ ಹೊಚ್ಚಿದ್ರಿ. ನಮ್ಮ ಅಕ್ಕ ಸುಸ್ತಾಗತ್ತಂತ ಇದು ಆಗಾಕತ್ತೈತೆ ಅಂತೇಳಿ ಪೆಪ್ಸಿ ತೊಗೊಂಬಂದಾರೆ. ಪೆಪ್ಸಿ ನೋಡ್ರಿ ವಂಕ ಟಿಂಕ ಆಗೈತ್ರಿ. ಅದು ಕೂಡ ಪೆಪ್ಸಿ ತಿಂದು ಕೂಲ್ ಮಾಡ್ಕೊರವ ತನ್ನಕತ್ತೀನಿ. ಯಾವಾಗ ಅದನ್ನ ನೋಡೋಣ ಇದು ಆಗ್ಲತ್ತಿತ್ರಿ. ನೋಡ್ರಿ ಯಾವ ಥರ ಆಗ್ತೈತ್ರಿ. ಆ ಕಡೆ ಈ ಕಡೆ ಈ ಥರದ್ರಾಗ ಯಾರೆಲ್ಲ ಕೂತೀರಂತ ನನ್ನ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿರಿ. ಆದಷ್ಟು ಜಾತ್ರೆ ವಿಡಿಯೋ ಹೆಂಗೆ ಅನಿಸಿತ್ತಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿರಿ. ಹಾಗೆ ನಮ್ಮ ತವ್ರ ಮನೆ ಕಡೆಯವ್ರು ಯಾರಾದರೂ ನೋಡ್ತಾ ಇದ್ರಿ ಅಂದ್ರೆ ಕಮೆಂಟ್ ಮಾಡಿರಿ. ಜಾತ್ರೆಗ ನಾವು ಎಂಜಾಯ್ ಮಾಡಿದ್ರೆ ಸಿಕ್ಕಾಪಟ್ಟೆ ರೀ. ಈ ಜಾತ್ರೆಗಿಂತಲೂ ನಮ್ಮ ಅಕ್ಕರ ಊರನ ಜಾತ್ರೆ ತಂತ್ರ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಐತ್ರಿ. ಆ ವಿಡಿಯೋ ನಾಳೆ ಹಾಕ್ತೀನಿ ರೀ. ಸಪೋರ್ಟ್ ಮಾಡಿರಿ. ನಮ್ಮ ಅಕ್ಕನ ಮಗಳು ನೋಡಿರಿ. ನಮ್ಮ ಅಕ್ಕನ ಮಗಳನ್ನ ನಮ್ಮ ತಮ್ಮನಿಗೆ ತೊಗೊಂಡಿದ್ದೀವಿ ರೀ. ಆಕೆ ಮಗನ ಅವ್ರು ಪೆಪ್ಸಿ ನಾವು ನೋಡ್ರಿ. ನನ್ನ ಮಗ ಹಿಡ್ಕೊಂಡು ಬಂದ್ರಿ. ಕೈ ಹಿಡ್ಕೊಂಬಂದು ಅಲ್ಲಿ ಕುಂಡ್ರಿಸಿಬಿಟ್ರಿ. ಆ ಕಡೆ ನಮ್ಮ ತಮ್ಮನ ಮಗಳು ಜಂಪಿಂಗ್ದಾಗ ಕೂತಾರಿ. ಜಂಪಿಂಗ್ದಾಗ ರೀ. ಇವು ಸಣ್ಣವ್ರಿ, ಅವ ದೊಡ್ಡವ್ರಿ. ಎಷ್ಟು ಚಿಕ್ಕವ್ರು ಕಾಣ್ತಾರೆ ಕರೆ ರೀ. ಆದರೆ ಸಣ್ಣ ವಯಸ್ಸಿಗೆ ನಮ್ಮ ಮದುವೆ ಮಾಡಿಬಿಟ್ಟಿವ್ರಿ. ನಮ್ಮ ಅಕ್ಕಾರು ನೋಡ್ರಿ ಪೆಪ್ಸಿ ಕೊಡಿಸಿ ನೋಡ್ತಾ ಇದ್ದಾರೆ. ಜಾಸ್ತಿ 3 ಜನ ಬಂದಿದ್ದೀವಿ ಈ ಜಾತ್ರೆಗೆ. ಅಕ್ಕಾರ ಊರನ ಜಾತ್ರೆಗೆ ನಿಂತು 5 ಜನ ಆದೀವ್ರಿ. ಆ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಶೇರ್ ಮಾಡಿರಿ ಫ್ರೆಂಡ್ಸು, ಫ್ಯಾಮಿಲಿಗೆ. ನಮ್ಮ ಚಿನ್ನು ನೋಡಿರಿ ಯಾವ ಥರ ನೋಡ್ತಾ ಇದ್ದಾರೆ. ಅಲ್ಲಿ ಬ್ರೇಕ್ ಡ್ಯಾನ್ಸ್ನಾಗ ಮ್ಯೂಸಿಕ್ ಬರ್ತಾಯಿತ್ತು ಸ್ನೇಹಿತರೆ. ನಾವು ಮಾತಾಡಿರೋದು ಅಲ್ಲೇ ರೆಕಾರ್ಡಿಂಗ್ ಅದನ್ನೇ ಇಡ್ಬೇಕು ಅಂದ್ಕೊಂಡೆ. ಈ ಕಾಪಿ ರೇಟ್ ಬಿದ್ದಿದ್ದು ಅಂಥೇಳಿ ಅದನ್ನು ಸೌಂಡ್ ಮ್ಯೂಟ್ ಮಾಡಿ
ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿರಿ. ವಾಯ್ಸ್ ಓವರ್ ಕೊಡಬೇಕು, ಎಡಿಟ್ ಮಾಡಬೇಕು ಅಂತ ಎಷ್ಟು ದಿನ ಆಯಿತು. ವಿಡಿಯೋಗಳೆಲ್ಲ ಹೊಸ ಮೊಬೈಲ್ ತಂದು ಮತ್ತೆ 8-10 ದಿನ ಆಯ್ತು ಕರೆ ರೀ. ವಿಡಿಯೋ ದಿನ ಡೈಲಿ ಒಂದೊಂದು ಹಾಕಿದ್ರೆ ಆಗ್ತಿತ್ತು. ಮೊಬೈಲ್ ತರನ ಜಾತ್ರೆಗೆ ಹೋಗ್ಬಿಟ್ಟು ಸ್ನೇಹಿತರೆ, ಅದಕ್ಕೆ ವಿಡಿಯೋಗಳು ಬರಲಿಲ್ಲ. ಇವತ್ತಿನ ವಿಡಿಯೋ ಹೆಂಗೆ ಅನಿಸಿತ್ತಂತ